8 ತಿಂಗಳ ಸಮಸ್ಯೆಗೆ ಒಂದು ವರದಿಯಿಂದ ಪರಿಹಾರ ಸಿಕ್ಕಿದೆ. ಸಿಎಂ ನಿವಾಸದ ಸಮೀಪದ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮೈಸೂರಿನಲ್ಲಿನ ಸಿಎಂ ನಿವಾಸ ಸಮೀಪದ ಸೇತುವೆ ಸಮಸ್ಯೆ ಬಗೆಹರಿದಿದೆ. ರಾಜಕಾಲುವೆ ಸೇತುವೆ ಮುರಿದು ಬಿದ್ದು ಬರೋಬ್ಬರಿ 8 ತಿಂಗಳಾಗಿತ್ತು. ರಾಮಕೃಷ್ಣ ನಗರ ಐ ಬ್ಲಾಕ್ನ 2ನೇ ಮುಖ್ಯ ರಸ್ತೆಯಲ್ಲಿರೋ ರಾಜಕಾಲುವೆ ಇದು. ವರದಿಯಿಂದ ಎಚ್ಚೆತ್ತು ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಶುರು ಮಾಡಿದ್ದಾರೆ. ಸಿಎಂ ನಿವಾಸದ ಸಮೀಪವೇ ಕುಸಿದು ಬಿದ್ದಿತ್ತು ರಾಜಕಾಲುವೆಯ ಸೇತುವೆ. ಸಿಎಂ ಸಿದ್ದರಾಮಯ್ಯ ನಿವಾಸದ ಕೂಗಳತೆ ದೂರದಲ್ಲಿ ಇರುವ ಸ್ಥಳ ಇದು. ರಾಜಕಾಲುವೆ ಸೇತುವೆ ಕುಸಿದಿದ್ರು, ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಈಗ ಕಾಮಗಾರಿ ಆರಂಭ ಆಗಿದೆ. ಪ್ರಾರಂಭ ಆಗಿರೋದಕ್ಕೆ ಬಹಳ ಸಂತೋಷ ಆಗ್ತಿದೆ. ಇದಕ್ಕೆ ನಾವು ಸಾಕಷ್ಟು ನಮ್ಮ ನಿವಾಸಿಗಳು ಹಾಗೂ ನಮ್ಮ ಈಗ ಮಾತಾಡಿದ್ರಲ್ಲ ಬಸವಣ್ಣವ್ರು ಬಂದು ಎಲ್ಲ ಒಟ್ಟಿಗೆ ನಾವು ಫಾಲೋ ಅಪ್ ಮಾಡಿದ್ವಿ. ಕಾರ್ಪೊರೇಷನ್ ಇಲ್ಲಿ ಮತ್ತೆ ಅಲ್ಲಿ ಹೆಡ್ ಆಫೀಸ್ ಅಲ್ಲಿ ಕಮಿಷನರ್ ಎಲ್ಲಾರನ್ನು ನೋಡಿ ಗುದ್ದಲಿ ಪೂಜೆ ಆಗಿ 1 ತಿಂಗಳಿಂದ ಅದು ಪ್ರಾರಂಭನೇ ಆಗಿರ್ಲಿಲ್ಲ. ಆಮೇಲೆ ಆಯ್ತು, ಈಗ ಸಂತೋಷ ಆಗಿದೆ. ಅದಕ್ಕೋಸ್ಕರ ಬಟ್ UGD ಇದು ಮೇನ್ ಪ್ರಾಬ್ಲಮ್. ಇಲ್ಲಿ ಛತ್ರದವರು UGD ನೀರು ಇಲ್ಲಿ ಬಿಡ್ತಾ ಇದಾರೆ ಅಂತ ಗಮನಕ್ಕೆ ಬಂದಿದೆ. ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಅಧಿಕಾರಿಗಳು ಬಂದು ನೋಡಿ ಆ ಸಮಸ್ಯೆನ ಮೊದಲು ಕೆಲಸ ಸ್ಟಾರ್ಟ್ ಆಗಿದೆ, ಅವ್ರಿಗೆ ಗೈಡೆನ್ಸ್ ಮಾಡಿ ಅದೇನಾಗಿದೆ ಪ್ರಾಬ್ಲಮ್ ಮಾಡಿ UGD ನೀರು ಮೋರಿಗೆ ಬರದೇ ಇರೋ ತರ ಅವರು ಗಮನ ಹರಿಸಬೇಕು. ಅಂತಿಂತೂ ಕಡೆಗೆ ಸಿಎಂ ಸಿದ್ದರಾಮಯ್ಯನವರ ಮನೆ ಹಿಂಭಾಗದಲ್ಲಾಗಿದ್ದಂತಹ ಸಮಸ್ಯೆ ಈಗ ಪೂರ್ಣಗೊಳ್ಳುವಂತಹ ಕಾಲಘಟ್ಟ ಕೂಡ್ ಬಂದಿದೆ. ಕಳೆದ 7 ತಿಂಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಮೈಸೂರು ನಿವಾಸದ ಹಿಂಭಾಗದ ಏರಿಯಾದಲ್ಲಿ ಇದ್ದಂತಹ ಮೋರಿ ನೀರಿನ ಸಮಸ್ಯೆ ಏನಿತ್ತು, ಅದರಲ್ಲೂ ಕೂಡ ಮುರಿದು ಬಿದ್ದಂತ ಮೋರಿ ಏನಿತ್ತು, ಅದನ್ನ ರೆಡಿ ಮಾಡ್ಲಿಕ್ಕೆ ಈಗ ಪಾಲಿಕೆಯವರು ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ 1 ತಿಂಗಳ ಹಿಂದೆ ಅಷ್ಟೇ ಕೂಡ ನಿಮ್ಮ ಸುವರ್ಣ ನ್ಯೂಸ್ ಸುದ್ದಿಯನ್ನ ಮಾಡಿತ್ತು. ಸಿದ್ದರಾಮಯ್ಯನವರ ಮನೆ ಹಿಂಭಾಗದಲ್ಲಿ ಇರತಕ್ಕಂಥ ಈ ಒಂದು ಸಮಸ್ಯೆ ಏನಿದೆ, ಇದರಿಂದ ಇಲ್ಲಿನ ನಾಗರಿಕರಿಗೆ ಆಗಿರ್ತಕ್ಕಂಥ ತೊಂದರೆಗಳೇನಿದೆ ಅದೆಲ್ಲವನ್ನು ಕೂಡ ಸವಿಸ್ತರವಾಗಿ ಹೇಳುವಂತ ಕೆಲಸವನ್ನ ಮಾಡಲಾಗಿತ್ತು. ಅಂದ್ರೆ ಈಗ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಮೋರಿ ಏನಿತ್ತು, ಈ ಮೋರಿಯ ಕಲ್ಲುಗಳು ಮುರಿದು ಬಿದ್ದು ಇಲ್ಲಿ ಯಾರು ಕೂಡ ಓಡಾಟವನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ ಪಕ್ಕದಲ್ಲೇ ಬರುವಂತ UGD ನೀರೇನಿತ್ತು ಅದೆಲ್ಲವೂ ಸಂಪೂರ್ಣವಾಗಿ ರಸ್ತೆ ಮೇಲೆ ಹರಿದಾಡ್ತಾ ಇತ್ತು. ಇದರಿಂದಾಗಿ ಕೂಡ ಈ ಒಂದು ನಿವಾಸಿಗಳೇನಿದ್ರು ನಿವಾಸಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಮನೆ ಹಿಂಭಾಗದಲ್ಲೇ ಆಗಿರ್ತಕ್ಕಂಥ ಇಂತಹ ಒಂದು ಸಮಸ್ಯೆಯನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸರಿ ಮಾಡಿರ್ಲಿಲ್ಲ ಅನ್ನೋ ಒಂದು ವಿಪರ್ಯಾಸ. ಆದ್ರೆ ಈಗಾದ್ರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ. ಏನು ಸುದ್ದಿ ಪ್ರಸಾರ ಆದ ನಂತರದಲ್ಲಿ ಕೂಡ ಈ ಒಂದು ಜಾಗ ಏನಿದೆ ಈ ಜಾಗವನ್ನ ರೆಡಿ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟು 52 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಮೋರಿಯನ್ನ ರೆಡಿ ಮಾಡ್ಲಿಕ್ಕೆ ಈಗ ಮುಂದಾಗಿದೆ ಮಹಾನಗರ ಪಾಲಿಕೆ. ಇದರಿಂದ ಸಹಜವಾಗಿಯೇ ಕೂಡ ಈ ಏರಿಯಾದ ನಿವಾಸಿಗಳೇನಿದ್ದಾರೆ ನಿವಾಸಿಗಳಿಗೂ ಕೂಡ ಖುಷಿ ಆಗುವಂತದ್ದೇ. ಬನ್ನಿ ನಿವಾಸಿಗಳನ್ನ ಮಾತಾಡ್ಸೋಣ. ಸರ್, ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ? ಸೇತುವೆ ಕುಸಿದು 6-7 ತಿಂಗಳಾಯ್ತು. ನಾವು ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಶಾಸಕರನ್ನ ಎಲ್ಲ ಭೇಟಿಯಾಗಿ ತುಂಬಾ ಪ್ರಯತ್ನ ಪಟ್ಟು ಆದ್ರೂ ಏನೂ ಆಗ್ಲಿಲ್ಲ. ಬರೀ ಏನೋ ಒಂದು ಸಬೂಬು ಟೆಂಡರ್ ಕರೆದಿದ್ದೀವಿ ಅದು ಇದು ಅಂತ ಹೇಳ್ಕೊಂಡೇ ಬಂದ್ರು. ಆಮೇಲೆ ಸುವರ್ಣ ವಾಹಿನಿಯವರು ಇಲ್ಲಿ ಬಂದು ಅದನ್ನ ಸುದ್ದಿ ಬಿತ್ತರಿಸಿದ ಮೇಲೆ, ವಾಹಿನಿಗಳಲ್ಲಿ ಸುದ್ದಿ ಬಂದ ಮೇಲೆ ಅವರು ಸ್ವಲ್ಪ ಕಣ್ತೆರೆದು ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಆದರೆ ನಮ್ಮ ಬೇಡಿಕೆ ಏನು ಅಂದ್ರೆ, ಇದಕ್ಕೆ ಈ ಸೇತುವೆ ಕುಸಿಯೋದಕ್ಕೆ ಪ್ರಮುಖ ಕಾರಣ UGD ನೀರು ಇಲ್ಲಿ ಸತತವಾಗಿ 365 ದಿವಸವೂ ಕಳೆದ 15-18 ವರ್ಷದಿಂದ ಹರಿತಾ ಇದೆ. ಅದರಿಂದ ತೇವಾಂಶ ಜಾಸ್ತಿ ಆಗಿ ಈ ಸೇತುವೆ ಕುಸಿತಿರೋದು. ಹಾಗಾಗಿ UGD ನೀರು ಇಲ್ಲಿ ಹರಿಯೋದನ್ನ ತಪ್ಪಿಸ್ಬೇಕು. ಇವರು ಒಬ್ರ ಮೇಲೆ ಒಬ್ರು ಹೇಳ್ತಾ ಇದ್ದಾರೆ. GT ದೇವೇಗೌಡರನ್ನ ಕೇಳಿದ್ರೆ ಅದು ಶ್ರೀವತ್ಸ ಆ ಬಡಾವಣೆಯಿಂದ ಬರುತ್ತೆ ಅಂತಾರೆ. ಅವರು ಇಲ್ಲ ನಮ್ಮದಿಂದ ಬರಲ್ಲ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.